ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಎಂದಿನಂತೆ ಇವತ್ತು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಸ್ನೇಹಿತರೆ, ಸಾಕಷ್ಟು ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಕುರಿ ಸಾಕಾಣಿಕೆನ ಯಾವ ತರ ನಾವು ಮಾಡಬೇಕು, ಮತ್ತೆ ಕುರಿ ಸಾಕಾಣಿಕೆ ಶೆಡ್ ಅನ್ನ ಯಾವ ತರ ನಿರ್ಮಾಣ ಮಾಡ್ಕೊಳ್ಬೇಕು, ಸೊ ಕಡಿಮೆ ಬಜೆಟ್ ಅಲ್ಲಿ ಶೆಡ್ ನ ನಿರ್ಮಾಣ ಯಾವ ತರ ಮಾಡ್ಕೊಳ್ಬೇಕು, ಸೊ ಇವುಗಳಿಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಅದಾದ ನಂತರ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಅಥವಾ NLM ಸ್ಕೀಮ್ ಮುಖಾಂತರ ಎಷ್ಟು ನಮಗೆ ಅಮೌಂಟ್ ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಇವೆಲ್ಲದರ ಬಗ್ಗೆ ಸಾಕಷ್ಟು ವಿಡಿಯೋಗಳು ತಿಳಿಸ್ಕೊಟ್ಟಿದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಅಷ್ಟೇ, ಕುರಿ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ. ಕುರಿ ಸಾಕಾಣಿಕೆಯನ್ನ ಮಾಡೋದಕ್ಕೆ ಮುಂಚೆ ಅಥವಾ ಮಾಡ್ಬೇಕಾದ್ರೆ ಏನೆಲ್ಲ ಅಂಶಗಳು ಗಮನದಲ್ಲಿ ಇಟ್ಕೊಂಡಿರ್ಬೇಕು, ಏನೆಲ್ಲ ಒಂದು ಮಾಹಿತಿಯನ್ನು ನಾವು ತಿಳ್ಕೊಂಡಿರ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆರಂಭದಲ್ಲಿ ನೀವು ಒಂದು ಪ್ಲಾನಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಕುರಿ ಶೆಡ್ ನ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಏನೆಲ್ಲ ಪ್ಲಾನಿಂಗ್ಸ್ ಇಟ್ಕೊಂಡಿರ್ಬೇಕು, ಆ ಪ್ಲಾನಿಂಗ್ಸ್ ಅಲ್ಲಿ ಏನೆಲ್ಲ ಅಂಶಗಳು ಅಳವಡಿಸ್ಕೊಂಡಿರ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಜನ ನೀವು ನೋಡಿರಬಹುದು, ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಗಳಲ್ಲಿ, ಯೂಟ್ಯೂಬ್ ಅಥವಾ ಇನ್ನಿತರ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಕ್ಕಂಥ ಒಂದು ಮಾಹಿತಿ ಎಲ್ಲವೂ ಸಹ ಸತ್ಯವಾಗಿರೋದಿಲ್ಲ. ಸೊ ಸಾಕಷ್ಟು ಜನ ಹೇಳಿರ್ತಾರೆ, ಆ ರೀತಿ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಬರುತ್ತೆ, ಸೊ ಈ ರೀತಿ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಬರುತ್ತೆ, ಸೊ ಈ ರೀತಿ ಮಾಡಿ ಕೈ ಸುಟ್ಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ನೀವೇನೇ ಒಂದು ಕೆಲಸ ಮಾಡೋದಕ್ಕೆ ಮುಂಚೆ ತಜ್ಞರ ಅಭಿಪ್ರಾಯಗಳನ್ನ ಅಥವಾ ಸಲಹೆಗಳನ್ನ ಪಡ್ಕೊಳ್ಳಿ. ಅದಾದ ನಂತರ ಒಂದಕ್ಕಿಂತ ಎರಡ್ ಸಲ ಯೋಚನೆ ಮಾಡಿ. ಯಾವುದೇ ಒಂದು ನಿರ್ಧಾರ, ಒಂದು ದೊಡ್ಡ ನಿರ್ಧಾರವನ್ನ ತಗೋಬೇಕಾದ್ರೆ ಒಂದೆರಡ್ ಮೂರ್ ಸಲ ಯೋಚನೆ ಮಾಡ್ಬೇಕಾಗುತ್ತೆ. ನಾನು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದ್ಯಾ ಇಲ್ವಾ ಅನ್ನೋದನ್ನ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಎಲ್ಲಾ ಮಾಹಿತಿ ಸತ್ಯವಾಗಿರೋದಿಲ್ಲ, ಹಾಗಂತ ಎಲ್ಲವೂ ಸುಳ್ಳಿರೋದಿಲ್ಲ. ಅದು ನಮ್ಮ ವಿವೇಚನೆಗೆ ಬಿಟ್ಟಂತದ್ದು, ನಾವು ಅರ್ಥ ಮಾಡ್ಕೊಳ್ಳುವಂತ ರೀತಿಗೆ ಬಿಟ್ಟಂತಕ್ಕದ್ದು. ಸೊ ಕುರಿ ಶೆಡ್ನ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ನಾವು ಆರಂಭದಲ್ಲಿ ಒಂದು ಸ್ಥಳಾವಕಾಶ ಅನ್ನೋದು ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸೊ ಸ್ಥಳಾವಕಾಶವನ್ನ ನಾವು ಫಸ್ಟ್ ಪ್ಲಾನ್ ಮಾಡ್ಬೇಕಾಗುತ್ತೆ. ಈ ಸ್ಥಳದಲ್ಲಿ ಕುರಿ ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅಥವಾ ಇಲ್ವಾ, ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಾದ ನಂತರ ನಿರ್ಮಾಣ ಮಾಡ್ತಕ್ಕಂಥ ಒಂದು ಜಾಗವನ್ನ ನಾವು ಫಸ್ಟ್ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಈ ಜಾಗದಲ್ಲಿ ಇಷ್ಟು ಮೆಜರ್ಮೆಂಟ್ಗೆ ನಾನು ಕುರಿ ಸಾಕಾಣಿಕೆಯನ್ನ ಮಾಡಬಹುದು, ಅಥವಾ ಇನ್ನು ದೊಡ್ಡದಾಗಿ ಎಕ್ಸ್ಪೆಂಡ್ ಮಾಡೋದಾದ್ರೆ ನಾಳೆ ದಿನ, ಅಥವಾ ಫ್ಯೂಚರ್ ಡೇಸ್ ಅಲ್ಲಿ ಇನ್ನು ಎಕ್ಸ್ಪೆಂಡ್ ಮಾಡೋದಾದ್ರೆ ಈ ಸ್ಥಳಾವಕಾಶ ನನಗೆ ಸಾಧ್ಯವಾಗುತ್ತಾ ಇಲ್ವಾ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆರಂಭದಲ್ಲಿ ಯಾರೇ ಕುರಿ ಸಾಕಾಣಿಕೆ ಮಾಡಿ ಅಥವಾ ಮೇಕೆ ಸಾಕಾಣಿಕೆ ಮಾಡಿ, ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡಿ. ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ತಾ 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 ಆಟೋಮೆಟಿಕ್ಲಿ ನೀವು ದೊಡ್ಡ ಪ್ರಮಾಣದಲ್ಲಿ ಅಥವಾ ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು. ಒಂದೇ ಸಲ ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದಾದ್ರೆ ಅದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದು ಎಲ್ಲರ ಲೈಫಲ್ಲೂ ಸಹ ಸಕ್ಸಸ್ ಆಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು, ಆರಂಭದಲ್ಲಿ ಯಾವುದೇ ಒಂದು ಉದ್ಯಮವನ್ನ ಆರಂಭ ಮಾಡಿ ಅದನ್ನ ಸಣ್ಣ ಪ್ರಮಾಣದಲ್ಲಿ ಮಾಡಿ, ಸಣ್ಣ ಪ್ರಮಾಣದಿಂದ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಿ. ಇದಾದ ನಂತರ ನಿಮ್ಗೆ ಪ್ರೀ ಪ್ಲಾನಿಂಗ್ ಅನ್ನ ನಾನು ಆಗ್ಲೇ ಹೇಳಿದೆ, ನಿಮ್ಗೆ ಪೂರ್ವ ಯೋಜನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪೂರ್ವ ಯೋಜನೆ ಯಾವ ತರ ಇರಬೇಕು, ನಾನು ಈ ರೀತಿ ಶೆಡ್ ನ ನಿರ್ಮಾಣ ಮಾಡ್ಕೊಂಡ್ರೆ ನನ್ಗೆ ಏನ್ ಬೆನಿಫಿಟ್ ಇದೆ, ಸೊ ಮತ್ತೊಂದು ರೀತಿಯಲ್ಲಿ ನಾನು ನಿರ್ಮಾಣ ಮಾಡ್ಕೊಂಡ್ರೆ ಸೊ ಯಾವ್ದು ಬೆಟರ್, ಅದನ್ನ ನೀವು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಪೂರ್ವ ಯೋಜನೆ ಅಂತ ನಾವು ಕರಿತೀವಿ. ಇದಾದ ನಂತರ ಈ ಒಂದು ಶೆಡ್ ಗೆ ಸಂಬಂಧಪಟ್ಟಂತೆ, ಏನು ನೀವು ಶೆಡ್ ಅಥವಾ ಕೊಟ್ಟಿಗೆ ಅಂತ ಏನ್ ಕರಿತೀರ, ಅದನ್ನ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಕನಿಷ್ಠ ಎಷ್ಟು ವೆಚ್ಚ ಆಗಬಹುದು, ಖರ್ಚು ಎಷ್ಟಾಗ್ಬಹುದು. ಸೊ ಇಷ್ಟು ಸಿಂಪಲ್ ಆಗಿ ನಾನು ಮಾಡ್ಕೊಂಡ್ರೆ ಇಷ್ಟು ಖರ್ಚು ಬರ್ಬೋದು. ಸೊ ಅದಕ್ಕೆ ಇದಕ್ಕಿಂತ ಕಡಿಮೆ ಖರ್ಚು ಏನಾದ್ರು ಆಗುತ್ತಾ, ಸೊ ಇದಕ್ಕಿಂತ ಕಡಿಮೆ ಖರ್ಚು ಏನಾದ್ರು ಮಾಡಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ರೈತರು ಯಾರಾದ್ರೂ ಇದಾರ, ಅವುಗಳನ್ನ ಬೇಕಾದ್ರೆ ಸರ್ಚ್ ಮಾಡಿ ಸಾಮಾಜಿಕ ಜಾಲತಾಣಗಳು. ಆ ತರದ ಒಂದು ವಿಡಿಯೋಸ್ ಅನ್ನ ನೋಡಿ, ತೊಂದರೆ ಇಲ್ಲ. ಅವುಗಳಿಂದ ಒಂದಷ್ಟು ಮಾಹಿತಿನೂ ಸಹ ನಿಮ್ಗೆ ಸಿಗಬಹುದು. ಅಥವಾ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಒಂದು ರೈತರನ್ನ ನೀವು ಭೇಟಿ ಮಾಡಿ, ಸೊ ಕಡಿಮೆ ಬಜೆಟ್ ಅಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ರೆ ಅವುಗಳನ್ನು ಸಹ ನೀವು ನೋಡಬಹುದು. ಯಾವ ರೀತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಫ್ಯೂಚರ್ ಅಲ್ಲಿ ಅದು ಯೂಸ್ ಆಗುತ್ತಾ ಇಲ್ವಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇದಾದ ನಂತರ ಎಷ್ಟು ಕುರಿಗೆ ನಾನು ಫಸ್ಟ್ ಪ್ಲಾನಿಂಗ್ ನಾನು ಆಗ್ಲೇ ಹೇಳಿದ್ದು, ಎಷ್ಟು ಕುರಿಗೆ ನಾನು ಕುರಿ ಸಾಕಾಣಿಕೆಯನ್ನ ಮಾಡಬೇಕು, ಅಷ್ಟು ಕುರಿಗೆ ಮೇವು ಎಷ್ಟು ಬೇಕು, ಆ ಮೇವನ್ನ ಬೆಳಿಲಿಕ್ಕೆ ಎಷ್ಟು ಸ್ಥಳಾವಕಾಶ ಬೇಕು, ತೋಟದಲ್ಲಿ ಯಾವ ತರದ ಒಂದು ಮೇವನ್ನ ಹಾಕೊಳ್ಬೇಕಾಗುತ್ತೆ, ಯಾವ ತಳಿಯ ಒಂದು ಮೇವನ್ನ ಹಾಕೊಳ್ಬೇಕಾಗುತ್ತೆ, ಅದು ಎಷ್ಟು ದಿನಕ್ಕೆ ಬರುತ್ತೆ, ಇವೆಲ್ಲವನ್ನೂ ಸಹ ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ಲೇಬೇಕಾಗುತ್ತೆ. ಇದಾದ ನಂತರ ಮೇವನ್ನ ತಗೊಂಬಂದ್ ಆಯ್ತು. ನೆಕ್ಸ್ಟ್ ಅದನ್ನ ಕತ್ತರಿಸಿ, ಮೇವನ್ನ ಕತ್ತರಿಸಿ ಯಂತ್ರಗಳ ಮುಖಾಂತರ ಕತ್ತರಿಸಿ ಅಥವಾ ಚಾಪಕಟ್ಟ ಮುಖಾಂತರ ಕತ್ತರಿಸಿ ಅವುಗಳನ್ನ ಮೇವು ಏನು ಜಾನುವಾರುಗಳಿಗೆ ಕೊಡ್ಬೇಕಾಗುತ್ತೆ, ಅಥವಾ ಕುರಿ ಮತ್ತೆ ಮೇಕೆಗಳಿಗೆ ಕೊಡ್ಬೇಕಾಗುತ್ತೆ. ಸೊ ಕುರಿ ಮೇಕೆಗಳಿಗೆ ಕೊಡ್ಬೇಕಾದ್ರೆ ಆ ಯಂತ್ರ ಉಪಕರಣ, ನಾವು ಏನು ಮಿಷನರಿ ಅಂತ ಕರಿತೀವಿ, ಆ ಮಿಷನರಿನ ನಾವು ಎಲ್ಲಿ ಪರ್ಚೇಸ್ ಮಾಡ್ಕೊಳ್ಬೇಕು, ಅದಕ್ಕೆ ಸಬ್ಸಿಡಿ ಏನಾದ್ರು ಸಿಗುತ್ತಾ, ಇವೆಲ್ಲದರ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಬೇಕಾಗುತ್ತೆ. ಅಥವಾ ಯಾರಾದ್ರೂ ಸಬ್ಸಿಡಿಯಲ್ಲಿ ತಂದಿರ್ತಕ್ಕಂಥ ರೈತರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಇದಾದ ನಂತರ ಅವುಗಳಿಗೆ ಆಹಾರ ಪದ್ಧತಿ, ಹಿಂಡಿ, ಬೂಸ, ಚಕ್ಕೆ ಅಥವಾ ಜೋಳ, ಈ ರೀತಿಯ ಒಂದು ಆಹಾರ ಪದ್ಧತಿ ಏನಿರುತ್ತೋ ಇವುಗಳನ್ನ ಎಷ್ಟರ ಮಟ್ಟಿಗೆ, ಒಂದು ಕುರಿಗೆ ನಾನು ಎಷ್ಟು ಕೊಡ್ಬೇಕು, ನಾನು ಒಂದು 10 ಕುರಿ ಸಾಕೋದಾದ್ರೆ 10 ಕುರಿಗೆ ನಾನು ಎಷ್ಟು ಕೊಡ್ಬೇಕು,
ಎಷ್ಟು ಖರ್ಚು ಬರುತ್ತೆ ಒಂದು ತಿಂಗಳಿಗೆ. ಸೊ ಇವೆಲ್ಲವನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಪ್ಲಾನಿಂಗ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಅದಾದ ನಂತರ ಆರಂಭದಲ್ಲಿ ನಾನು ಆಗ್ಲೇ ಹೇಳಿದೆ, ಎಷ್ಟು ಕುರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಎಷ್ಟು ಕುರಿ ಸಾಕಾಣಿಕೆ ಮಾಡಬೇಕು. ನನ್ಗೀಗ ಸಣ್ಣ ಪ್ರಮಾಣದಲ್ಲಿ ಮಾಡೋದಾದ್ರೆ ಒಂದು 5 ಕುರಿ ಮಾಡಿ, ಅಥವಾ 10 ಕುರಿ ಆರಂಭ ಮಾಡಿ, 20 ಕುರಿನೂ ಮಾಡಬಹುದು. ಸ್ಥಳಾವಕಾಶ, ಮೇವು, ಲೇಬರು, ನೀವು ಮಾಡ್ತಕ್ಕಂಥ ಕೆಲಸ, ಇವೆಲ್ಲವೂ ಸಹ ಇಲ್ಲಿ ಇನ್ಕ್ಲೂಡ್ ಆಗಿರ್ಬೇಕು. ಸೊ ಅರ್ಥ ಆಯ್ತಾ? ಸ್ಥಳಾವಕಾಶ ಇದ್ರೆ ಖಂಡಿತವಾಗ್ಲೂ ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡಿ ಅದನ್ನ ದೊಡ್ಡ ಮಟ್ಟಕ್ಕೆ ನೀವು ತೆಗೆದುಕೊಂಡು ಹೋಗ್ಬಹುದು. ಅದಾದ ನಂತರ ಏನು ಆರಂಭದಲ್ಲಿ ಯಾವ ತರದೊಂದು ಕುರಿಯನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅದಾದ ನಂತರ ಕುರಿಯಿಂದ ಬರ್ತಕ್ಕಂಥದ್ದು ಲಾಭಗಳು ಏನೇನಿರುತ್ತೆ ಅವುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕುರಿ ಗೊಬ್ಬರ ಎಷ್ಟಾಗಬಹುದು, 10 ಕುರಿಗೆ ಒಂದು ದಿನಕ್ಕೆ ಎಷ್ಟಾಗ್ಬಹುದು, ತಿಂಗಳಿಗೆ ಎಷ್ಟಾಗ್ಬಹುದು. ಸೊ ಇವುಗಳೆಲ್ಲವನ್ನು ಸಹ ನಾವು ಲೆಕ್ಕಾಚಾರವನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ರೋಗಗಳು, ಕುರಿಗಳಿಗೆ ಸಾಮಾನ್ಯವಾಗಿ ಏನೆಲ್ಲ ರೋಗಗಳು ಬರುತ್ತೆ, ಯಾವ ಕಾಲದಲ್ಲಿ ರೋಗಗಳು ಬರಬಹುದು, ಬಂದರೆ ಯಾವ ರೀತಿ ಒಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಬೇಕು, ಅಥವಾ ಸಪರೇಟ್ ಆಗಿ ಯಾವ ರೀತಿ ಅವನ್ನ ಮೇಂಟೈನ್ ಮಾಡ್ಕೊಳ್ಬೇಕು, ಇವೆಲ್ಲವೂ ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದು ಸಣ್ಣ ಪ್ರಮಾಣದಲ್ಲಾಗ್ಲಿ ದೊಡ್ಡ ಪ್ರಮಾಣದಲ್ಲಾಗ್ಲಿ ಇವೇ ಬಹಳ ಮುಂಜಾಗೃತಾ ಕ್ರಮಗಳನ್ನು ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಇದಾದ ನಂತರ ನೀವೇನಾದ್ರೂ ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ, ಅಥವಾ ಸಣ್ಣ ಪ್ರಮಾಣದಲ್ಲಿ ನಾನು ಆಲ್ರೆಡಿ ಮಾಡಿದೀನಿ ಅನ್ನೋದಾದ್ರೆ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಳ್ಬೇಕು. ದೊಡ್ಡ ಪ್ರಮಾಣದಲ್ಲಿ, ದೊಡ್ಡದಂದ್ರೆ ಒಂದು ರೇಂಜ್ಗೆ, ಒಂದು ಸ್ಟೆಪ್ 2ಗೆ ನನಗೆ ಹೋಗ್ಬೇಕು ಅನ್ನೋದಾದ್ರೆ ಶೆಡ್ ಯಾವ ತರ ನಿರ್ಮಾಣ ಮಾಡ್ಕೊಳ್ಬೇಕು, ಶೆಡ್ಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಏನಾದ್ರೂ ಸಹಾಯಧನ, ಸಬ್ಸಿಡಿ, ಈ ರೀತಿಯ ಒಂದು ಏನಾದ್ರೂ ಸಹಾಯಧನ ಸಿಗುತ್ತಾ, ಇವೆಲ್ಲದರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಎಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನರೇಗಾ ಅಂತ ಯೋಜನೆ ಇದೆ. ಸೊ ಆ ಒಂದು ಯೋಜನೆ ಮುಖಾಂತರ ನಿಮ್ಗೆ 68,000 ರೂಪಾಯಿ ಒಂದು ಶೆಡ್ ಅನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸರ್ಕಾರದಿಂದ ಸಿಗ್ತಾ ಇರತಕ್ಕಂಥದ್ದು. ಇದು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯಲ್ಲಿ ಕೊಡುವಂತದ್ದು. ಇನ್ನು ಇದಾದ ನಂತರ ನೀವು ಕುರಿ, ನಾನು ಆಗ್ಲೇ ಹೇಳಿದೆ, ಕುರಿಯನ ತಳಿ, ಯಾವ ರೀತಿ ತಳಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಅನುಭವಸ್ಥರ ಒಂದು ಸಲಹೆ. ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇರ್ತಾರೆ ಈ ಒಂದು ಕುರಿ ಸಾಕಾಣಿಕೆಯಲ್ಲಿ, ಸಾಕಷ್ಟು ಜನ ಇರ್ತಾರೆ, ನಿಮ್ಮ ಸುತ್ತಮುತ್ತಲು ಇರ್ತಾರೆ, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇದು ಸರ್ಕಲ್ ಅಲ್ಲೇ ಇರ್ಬೋದು. ಸೊ ಅಂತವರ ಒಂದು ಸಜೆಷನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅವರ ಒಂದು ಸಲಹೆ ತಗೊಳ್ಳಿ. ಯಾವ ರೀತಿ ಕುರಿಯನ್ನ ಸಾಕಾಣಿಕೆ ಮಾಡೋದ್ರಿಂದ ಡೆವಲಪ್ಮೆಂಟ್ ಯಾವ ತರ ಆಗುತ್ತೆ, ನಮ್ಗೆ ಪ್ರಾಫಿಟ್ ಯಾವ ತರ ಬರುತ್ತಾ, ಲಾಸ್ ಯಾವ ತರ ಆಗಬಹುದು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ನಾವು ತಿಳ್ಕೊಬೇಕಾಗುತ್ತೆ. ಕೆಲವ್ರು ಏನ್ ಮಾಡ್ತೀರಾ, ಕೇವಲ ಪ್ರಾಫಿಟ್ ಬಗ್ಗೆನೇ ನಾವು ಮಾತಾಡ್ತೀರಾ, ಲಾಸ್ ಯಾವ ತರ ಆಗುತ್ತೆ, ನಷ್ಟ ಯಾವ ತರ ಆಗುತ್ತೆ, ಅದರಿಂದ ಏನ್ ಸಮಸ್ಯೆಗಳಾಗ್ತವೆ ಅವುಗಳ ಬಗ್ಗೆ ಯಾರು ಮಾತಾಡೋದಕ್ಕೆ ಹೋಗಲ್ಲ. ಅದು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಷ್ಟ ಆದ್ರೆ ಅದನ್ನ ಯಾವ ರೀತಿ ನಾವು ರಿಕವರಿ ಮಾಡ್ಕೊಳ್ಬೇಕು, ಇವೆಲ್ಲದರ ಬಗ್ಗೆ ಸಹ ಮಾಹಿತಿಯನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಇನ್ನು ಇದಾದ ನಂತರ ನಾವು ನಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟರ ಮಟ್ಟಿಗೆ ನಾವು ಸಾಕಾಣಿಕೆಯನ್ನ ಮಾಡ್ಬೇಕಾಗುತ್ತೆ. ಯಾರೋ ಫೇಸ್ಬುಕ್ ಅಲ್ಲಿ, ಯಾರೋ ಯೂಟ್ಯೂಬ್ ಅಲ್ಲಿ 1000 ಕುರಿ ಸಾಕಿದ್ದಾನೆ ಅಥವಾ 100 ಕುರಿ ಸಾಕಿದ್ದಾನೆ, ನಾನು ಹೋಗ್ಬಿಟ್ಟು ನಾಳೆ ದಿನ ಲೋನ್ ತಗೊಂಡ್ಬಂದು 100 ಕುರಿ ಸಾಕ್ತೀನಿ ಅಂದ್ರೆ ಅದಾಗೋದಿಲ್ಲ. ನಿಮ್ಗೆ ಕೆಪಾಸಿಟಿ ಎಷ್ಟಿದೆ, ಸ್ಥಳಾವಕಾಶ ಎಷ್ಟಿದೆ, ಮೇವು ಎಷ್ಟಿದೆ, ಲೇಬರ್ ಎಷ್ಟಿದೆ, ಇವೆಲ್ಲವನ್ನ ಯೋಚನೆ ಮಾಡ್ಕೊಂಡು ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆ, ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಕುರಿ ಸಾಕಾಣಿಕೆಯನ್ನ ಮಾಡ್ಬೇಕಾಗುತ್ತೆ. ಇನ್ನು ಇದಾದ ನಂತರ ಕೊನೆಯದಾಗಿ ಒಂದು ಕುರಿಗೆ ಒಂದು ಪ್ರಾಫಿಟ್, ಒಂದು ಅಂದಾಜು ಮೊತ್ತ ಎಷ್ಟು ಲಾಭ ಮಾಡಬಹುದು ಒಂದು ತಿಂಗಳಿಗೆ, ಇದನ್ನು ಸಹ ಎಕ್ಸ್ಪರ್ಟ್ ಗಳು ಹೇಳ್ತಾರೆ. ಬೇಕಾದ್ರೆ ಸಲಹೆ, ಸಾಕಷ್ಟು ಜನ ನೋಡಿ, ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ರೈತರನ್ನ ನೀವು ಭೇಟಿ ಮಾಡಿದ್ರೆ ಅವ್ರು ಹೇಳ್ತಾರೆ, ಒಂದು ಕುರಿಗೆ ಇಷ್ಟು ಸಿಗುತ್ತೆ, 2 ಕುರಿಗೆ ಇಷ್ಟು ಸಿಗುತ್ತೆ, ನಾಟಿ ಕುರಿಗೆ ಇಷ್ಟು ಸಿಗುತ್ತೆ, ಒಂದು ಬೇರೆ ರೀತಿಯ ತಳಿಗಳ ಒಂದು ಕುರಿಗಳಿಗೆ ಇಷ್ಟು ಸಿಗುತ್ತೆ, ಈ ರೀತಿ ಸಾಕಾಣಿಕೆ ಮಾಡಿದ್ರೆ ಇಷ್ಟು ಕೆಜಿ ನಮ್ಗೆ ಇಳುವರಿ ಬರ್ತಕ್ಕಂಥದ್ದು. ಸೊ ಈ ರೀತಿಯ ಒಂದು ಸಜೆಷನ್ಸ್ ನ ಕೊಡ್ತಾರೆ ಸಾಮಾನ್ಯವಾಗಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥದ್ದು ಎಲ್ಲವೂ ಸಹ ಸತ್ಯ ಆಗಿರೋದಿಲ್ಲ, ಹಾಗಂತ ಸುಳ್ಳು ಇರೋದಿಲ್ಲ. ನಿಮ್ಮ ವಿವೇಚನೆಗೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ಆಮೇಲೆ ಈ ರೀತಿಯ ಒಂದು ಕೆಲಸಕ್ಕೆ ಕೈ ಹಾಕ್ಬೇಕಾಗುತ್ತೆ. ಆರಂಭದಲ್ಲಿ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಪ್ರತಿಯೊಬ್ಬರಿಗೂ ಅಷ್ಟೇ, ಸಣ್ಣ ಪ್ರಮಾಣದಲ್ಲಿ ಮಾಡಿ. 5 ಕುರಿ, 10 ಕುರಿ, 20 ಕುರಿ ಒಳಗಡೆ ನೀವು ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ ತರ ನೀವೇನಾದ್ರು ಕುರಿ ಸಾಕಾಣಿಕೆ ಮಾಡಿದ್ರೆ ನಿಮ್ಗೆ ಅದ್ರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ಎಕ್ಸ್ಪೀರಿಯನ್ಸ್ ಬಂದ ನಂತರ ನಿಮ್ಮ ಕೈಯಲ್ಲಿ ಸಾಧ್ಯವಾದ್ರೆ 50 ಕುರಿನೂ ಮಾಡಬಹುದು, ಅಥವಾ ಅದನ್ನೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ, ಸಾಕು ನಮ್ಗೆ ಇಷ್ಟೇ ಅನ್ನೋದಾದ್ರೆ ಅಷ್ಟನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋ ಕೆಪಾಸಿಟಿ ನಿಮ್ಮಲ್ಲಿ ಇದ್ರೆ ಅದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ನೀವು ತೆಗೆದುಕೊಂಡು ಹೋಗ್ಬೋದು. ಸೊ ಅರ್ಥ ಆಯ್ತಾ? ಅದು ನಿಮ್ಮ ಒಂದು ಅನುಭವಕ್ಕೆ ಬಿಟ್ಟಂತ ಒಂದು ವಿಚಾರ. ಇನ್ನು ಇದಾದ ನಂತರ ಶೆಡ್ ಒಳಗಡೆ ಕುರಿ ಸಾಕಾಣಿಕೆ ಮಾಡಿದ್ರೆ ಯಾವ ತರ ಬೆನಿಫಿಟ್ ಸಿಗುತ್ತೆ, ಶೆಡ್ ಇಂದ ಹೊರಗಡೆ ಕುರಿ ಸಾಕಾಣಿಕೆಯನ್ನ ಮಾಡಿದ್ರೆ ಯಾವ ರೀತಿ ನಮ್ಗೆ ಬೆನಿಫಿಟ್ ಸಿಗುತ್ತೆ, ಇವೆಲ್ಲದರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕಾಗಿದೆ. ಶೆಡ್ ಒಳಗಡೆ ನಿರ್ಮಾಣ ಮಾಡೋದಕ್ಕೂ ಮತ್ತೆ ಹೊರಗಡೆ ಇರ್ತಕ್ಕಂಥದಕ್ಕೂ ಒಂದು ಕ್ವಾಂಟಿಟಿ ಇರತಕ್ಕಂಥದ್ದು, ಗ್ರೌತಿಂಗ್ ಪ್ರಮಾಣ ಇರ್ತಕ್ಕಂಥದ್ದು, ಇವೆಲ್ಲವೂ ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದನ್ನು ಸಹ ನಾವು ಅರ್ಥ ಮಾಡ್ಕೊಳ್ಬೇಕು. ಇದಾದ ನಂತರ ಆಹಾರ ಪದ್ಧತಿ ಯಾವ ತರ, ಆಗ್ಲೇ ನಾನು ನಿಮ್ಗೆ ಹೇಳ್ದೆ, ಜೋಳ, ಚಕ್ಕೆ, ಇಂಡಿ, ಬೂಸ, ಯಾವ ರೀತಿ ನಾವು ಆಹಾರ ಪದ್ಧತಿಯನ್ನ ಕೊಡ್ತೀವಿ, ಒಂದು ದಿನಕ್ಕೆ ಎಷ್ಟು ಕೊಡಬೇಕು, ಒಂದು ಕುರಿಗೆ ಎಷ್ಟು ಕೊಡಬೇಕು, ಒಂದು ದಿನಕ್ಕೆ, ಒಂದು ಟೈಮ್ಗೆ ಎಷ್ಟು ಕೊಡಬೇಕು, ಇವೆಲ್ಲವನ್ನು ಸಹ ನಾವು ಕ್ಯಾಲ್ಕುಲೇಟ್ ಮಾಡ್ಲೇಬೇಕು. ಸೊ ಅರ್ಥ ಆಯ್ತಾ? ಅದಾದ ನಂತರ ಶೆಡ್ ಅನ್ನ
ಯಾವಾಗ ಕಟ್ಟಬೇಕು, ಯಾವ ಸ್ಥಳದಲ್ಲಿ ಕಟ್ಟಬೇಕು, ಎಷ್ಟು ಮೆಜರ್ಮೆಂಟ್ಗೆ ಕಟ್ಟಬೇಕು, ಇದರಿಂದ ಸಹಾಯಧನ ಏನಾದರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ಸಹಾಯಧನವನ್ನ ನಾವು ಯಾವ ರೀತಿ ಪಡ್ಕೊಳ್ಬೇಕು, ಆ ಸಹಾಯಧನ ಒಂದು ಅಮೌಂಟ್ ಏನ್ ಬರುತ್ತೋ ಅದರಿಂದ ಬಂದಿರತಕ್ಕಂತ ಒಂದು ಅಮೌಂಟ್ ನ ನಾವು ಯಾವ ರೀತಿ ಈ ಒಂದು ಶೆಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇವೆಲ್ಲವೂ ಸಹ ಆಲೋಚಿಸಿ ಆಮೇಲೆ ಕುರಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಬೆಟರ್ ಅಂತ ನನ್ನ ಅಭಿಪ್ರಾಯ. ಆರಂಭದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿ, ಒಂದು 5-10 ಕುರಿನ ತಗೊಬಂದು ಅದಕ್ಕೆ ಒಂದಷ್ಟು ಮೇವಿನ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಸಣ್ಣ ಪ್ರಮಾಣದಲ್ಲಿ ಮಾಡಿ. ನಿಮ್ಗೇನಾದ್ರೂ ಅದರಲ್ಲಿ ಯಶಸ್ಸು ಆಗುತ್ತೆ ಅಥವಾ ನಾನು ಇದೇ ಒಂದು ಕ್ಷೇತ್ರದಲ್ಲಿ ನಾನು ಯಶಸ್ಸು ಸಾಧಿಸ್ತೀನಿ ಅನ್ನೋದಾದ್ರೆ ಖಂಡಿತವಾಗ್ಲೂ ಈ ಒಂದು ಕ್ಷೇತ್ರದಲ್ಲಿ ಮುಂದುವರಿಯಬಹುದು. ಅಥವಾ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಾನು ತೆಗೆದುಕೊಂಡು ಹೋಗ್ತೀನಿ, 4 ಜನಕ್ಕೆ ಅಥವಾ ಇಬ್ಬರಿಗೆ ಎಂಪ್ಲಾಯ್ಮೆಂಟ್ ಅನ್ನ ಕೊಡ್ತೀನಿ ಅನ್ನೋ ಒಂದು ಸಾಮರ್ಥ್ಯ ನಿಮ್ಮಲ್ಲಿದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನ ಕಾಣಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಾಧ್ಯವಾದ್ರೆ ಮುಂದಿನ ದಿನದಲ್ಲಿ ಒಂದು ಕುರಿ ಶೆಡ್ ಅನ್ನ, ಮಾದರಿ ಕುರಿ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ರೈತರನ್ನ ಪರಿಚಯ ಮಾಡ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ.